ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಒಂದು ತಿಂಗಳು ಕಳೆದಿದೆ ಆರಂಭ ಆಗಿ. ಮಧ್ಯಪ್ರಾಚ್ಯದ ಭೀಕರ ಯುದ್ಧ ಈಗ ಅಮೆರಿಕ ಇಸ್ರೇಲ್ ಬಲಿಷ್ಠ ಸೇನೆಯ ಮುಂದೆ ಇರಾನ್ ಮಣಿತಾ ಇಲ್ಲ. ಒಂದು ತಿಂಗಳಾದ್ರೂ ಕೂಡ ತನ್ನ ಕ್ಷಿಪಣಿ ಡ್ರೋನ್ ಮೂಲಕವೇ ಇರಾನ್ನಿಂದ ತಕ್ಕ ತಿರುಗೇಟನ್ನು ನೀಡಲಾಗ್ತಾ ಇದೆ. ಅಮೆರಿಕ ಮಿತ್ರ ರಾಷ್ಟ್ರ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ ಮುಂದುವರೆದಿದೆ. ಅಮೆರಿಕ ಇಸ್ರೇಲ್ ಸೇನೆಗೆ ತನ್ನ ತಾಕತ್ತನ್ನ ಇರಾನ್ ಪ್ರದರ್ಶನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಯಾರು ಕೂಡ ಸೋಲುವಂತಿಲ್ಲ, ಯಾರು ಗೆಲ್ಲೋ ಹಾಗಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹುಚ್ಚಾಟಕ್ಕೆ ಇಡೀ ಜಗತ್ತು ಈಗ ಹೈರಾಣಾಗ್ತಾ ಇದೆ. ಒಂದು ಕಡೆಯಲ್ಲಿ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಹಲವೆಡೆ ಲಾಕ್ಡೌನ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಧ್ಯಪ್ರಾಚ್ಯ ಯುದ್ಧ ಮುಂದುವರೆದ್ರೆ ಭಾರತಕ್ಕೂ ಕೂಡ ಹಾಗಾದ್ರೆ ಸಂಕಷ್ಟ ಕಾದಿದೆಯಾ? ಇನ್ನೂ ಕೂಡ ಯುದ್ಧ ಮುಂದುವರಿತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗಾಗಲೇ ಒಂದು ತಿಂಗಳು ಕಳೆದಿದ್ದ ಯುದ್ಧ ಆರಂಭ ಆಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಈಗ ಬೇರೆ ಬೇರೆ ರೀತಿಯಾಗಿರುವಂತಹ ಪರಿಣಾಮಗಳು ಉಂಟಾಗ್ತಾ ಇದೆ. ಲಾಕ್ಡೌನ್ನ ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಉಂಟಾಗ್ತಾ ಇದೆ. ಟ್ರಂಪ್ ಹುಚ್ಚಾಟಕ್ಕೆ ಇಡೀ ಜಗತ್ತೇ ಹೈರಾಣಾಗಿದೆ. ಮಧ್ಯಪ್ರಾಚ್ಯ ಯುದ್ಧ ಇದೇ ರೀತಿಯಾಗಿ ಮುಂದುವರೆದ್ರೆ ಭಾರತಕ್ಕೂ ಕೂಡ ಹಾಗಾದ್ರೆ ಸಂಕಷ್ಟ ಕಾದಿದೆಯಾ? ಈಗಾಗಲೇ ಭಾರತದಲ್ಲೂ ಕೂಡ LPG ಸಮಸ್ಯೆ ಉಂಟಾಗ್ತಾ ಇದೆ. ಪೆಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಜನರು ಈಗಾಗಲೇ ಆತಂಕಗೊಂಡಿದ್ದಾರೆ. ತೈಲ ಬೆಲೆಯ ಏರಿಕೆ ಕೂಡ ಉಂಟಾಗ್ತಾ ಇದೆ. ಭಾರತ ಈ ಯುದ್ಧದಿಂದಾಗಿ ಮತ್ತಷ್ಟು ಸಂಕಷ್ಟವನ್ನ ಅನುಭವಿಸುತ್ತಾ ಹಾಗಾದ್ರೆ? ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ, ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಸೇನೆಗಳು ಯುದ್ಧ ಆರಂಭ ಮಾಡಿ ಈಗಾಗಲೇ ಒಂದು ತಿಂಗಳು ಕಳೆದಿದೆ. ಒಂದು ತಿಂಗಳಾದ್ರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಸೇನೆಗೆ ಇರಾನ್ನಿಂದಲೂ ಕೂಡ ತಕ್ಕದಾದಂತಹ ಪ್ರತ್ಯುತ್ತರ ನೀಡ್ತಾ ಇದೆ. ಇರಾನ್ ತನ್ನ ಕ್ಷಿಪಣಿ ಡ್ರೋನ್ಗಳ ಮೂಲಕ ಅಮೆರಿಕ ಹಾಗೂ ಇಸ್ರೇಲ್ ಜೊತೆಗೆ ಅದರ ಆಪ್ತ ರಾಷ್ಟ್ರಗಳಿಗೂ ಕೂಡ, ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಗಲ್ಫ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ. ಈ ರೀತಿಯಾಗಿ ಇರಾನ್ ಕೂಡ ತನ್ನ ತಿರುಗೇಟನ್ನು ಕೊಡ್ತಾ ಇದೆ. ಅಮೆರಿಕದ ಮಿತ್ರ ರಾಷ್ಟ್ರ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ದಾಳಿ ನಡೀತಾ ಇದೆ. ಈ ಮೂಲಕ ಅಮೆರಿಕ ಹಾಗೂ ಇಸ್ರೇಲ್ ಸೇನೆಗೆ ತನ್ನ ತಾಕತ್ತನ್ನು ಇರಾನ್ ಕೂಡ ಪ್ರದರ್ಶನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಯಾರು ಕೂಡ ಸೋಲುವಂತಿಲ್ಲ, ಗೆಲ್ಲುವಂತಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹುಚ್ಚಾಟಕ್ಕೆ ಈಗ ಇಡೀ ಜಗತ್ತು ಹೈರಾಣಾಗಿದೆ. ಭಾರತದಲ್ಲೂ ಕೂಡ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ. ತೈಲ ಬೆಲೆಯ ಏರಿಕೆ ಉಂಟಾಗ್ತಾ ಇದೆ. ಕಚ್ಚಾ ತೈಲಕ್ಕಾಗಿ ಹಾಹಾಕಾರ ಜಗತ್ತಿನಾದ್ಯಂತ ಉಂಟಾಗ್ತಾ ಇದೆ. ಹಲವು ರಾಷ್ಟ್ರಗಳಲ್ಲಿ ತೈಲ ಎಮರ್ಜೆನ್ಸಿ ಕೂಡ ಉಂಟಾಗಿದೆ. ಮಧ್ಯಪ್ರಾಚ್ಯ ಯುದ್ಧ ಇದೇ ರೀತಿಯಾಗಿ ಮುಂದುವರೆದರೆ ಭಾರತಕ್ಕೂ ಕೂಡ ಮತ್ತಷ್ಟು ಸಂಕಷ್ಟ ಕಾಡಲಿದೆ ಹಾಗಾದ್ರೆ? ಒಂದು ಕಡೆಯಲ್ಲಿ ಮಾತುಕತೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥ ಸುಳಿವನ್ನ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತಹ ಸಂದರ್ಭದಲ್ಲೇ ಸೇನೆಯನ್ನ ಮತ್ತಷ್ಟು ನುಗ್ಗಿಸೋದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ನಡೆಸ್ತಾ ಇದೆ ಅಮೆರಿಕ. ಸೊ ಈ ರೀತಿಯಾಗಿ ಸದ್ಯಕ್ಕಂತೂ ಈ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ನ ಪ್ರಮುಖ ದ್ವೀಪ ಕಾರ್ಗ್ ಮೇಲೆ ದಾಳಿಯನ್ನು ನಡೆಸೋದಕ್ಕೆ, ಅದನ್ನು ತನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಒಂದು ಕಡೆಯಲ್ಲಿ ಸಂಪೂರ್ಣವಾಗಿರುವಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಡಿಷನಲ್ ಸೇನೆಯನ್ನು ಕೂಡ ಈಗಾಗಲೇ ಅಲ್ಲಿಗೆ ತರಿಸಿಟ್ಕೊಂಡಿದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಕಾರ್ಗ್ ಮೇಲೆ ಅಮೆರಿಕ ತನ್ನ ಸೇನೆಯನ್ನು ನುಗ್ಗಿಸಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಇರಾನ್ ಕೂಡ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಅಮೆರಿಕ ಯಾವುದೇ ರೀತಿಯಾಗಿರುವಂತಹ ದಾಳಿಯನ್ನ ನಡೆಸಿದ್ರೂ ಕೂಡ ಅಮೆರಿಕ
ಕಾರ್ಗ್ ಮೇಲೆ ದಾಳಿಯನ್ನ ಮಾಡಿದ್ರು ಕೂಡ ನಾವು ಅದನ್ನ ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ, ನಮ್ಮ ಪ್ರತಿದಾಳಿ ಮುಂದುವರಿಯುತ್ತೆ ಅಂತ ಹೇಳಿಕೊಂಡು ಇರಾನ್ ಕೂಡ ಈ ಯುದ್ಧ ಸದ್ಯಕ್ಕೆ ನಿಲ್ಲೋದಿಲ್ಲ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದೆ. ಆದರೆ ಇದರ ಪರಿಣಾಮ ಜಗತ್ತಿನೆಲ್ಲೆಡೆ ಉಂಟಾಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ನಡೆಸ್ತಾ ಇರುವಂತಹ ದಾಳಿ, ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಈಗಾಗಲೇ ತನ್ನ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಗಲ್ಫ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ತನ್ನ ದಾಳಿಯನ್ನು ಕೂಡ ನಡೆಸ್ತಾ ಇದೆ. ಸೊ ಈ ಮೂಲಕ ಈ ಯುದ್ಧ ಈಗ ಜಗತ್ತಿನಾದ್ಯಂತ ಪರಿಣಾಮ ಕೂಡ ಉಂಟು ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.